ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ನನ್ನ ವಿಡಿಯೋನ ತುಂಬಾ ಜನ ಸಿಕ್ಕಾಪಟ್ಟೆ ತಪ್ಪಾಗಿ ತಿಳ್ಕೊಬಿಟ್ಟಿದ್ದಾರೆ ಅಂಡ್ ತಪ್ಪಾಗಿ ಅರ್ಥ ಮಾಡ್ಕೋತಾ ಇದ್ದಾರೆ ಅನ್ಕೋತೀನಿ. ಸೊ ಅಪ್ಡೇಟ್ ನಾನು ಕೊಡೋದಲ್ಲ ಗೈಸ್, ಕೆಲವೊಂದಷ್ಟು ಸೋರ್ಸಸ್ಗಳಿರುತ್ತೆ, ಅದರಿಂದ ನಾನು ಅಪ್ಡೇಟ್ನ ತಗೊಂಡು ವಿಡಿಯೋದಲ್ಲಿ ತಿಳಿಸ್ತೀನಿ ಅಷ್ಟೇ. ಅಂಡ್ ಅಪ್ಡೇಟ್ಗಳು ಕೂಡ ಬದಲಾಗ್ತಾ ಇರುತ್ತೆ. ಡಬ್ಲ್ಯೂ ಅವರು ಕೂಡ ಸಿಕ್ಕಾಪಟ್ಟೆ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಅದೇ ರೀತಿ ಅಪ್ಡೇಟ್ಸ್ಗಳು ಕೂಡ ಬದಲಾಗ್ತಾ ಇರುತ್ತೆ. ಅದಕ್ಕೋಸ್ಕರ ಈಗ ಬಂದಿರೋ ಅಪ್ಡೇಟು ನಾಳೆ ಇರೋದಿಲ್ಲ, ನಾಳೆ ಬಂದಿರೋ ಅಪ್ಡೇಟು ನಾಳ್ದಿರೋದಿಲ್ಲ. ಬಟ್ ಫೈನಲ್ ಆಗಿ ನಾನು ಯಾವ ಅಪ್ಡೇಟು ತಿಳಿಸಿರ್ತೀನೋ ಅದೇ ಫೈನಲ್ ಅಪ್ಡೇಟು ಅಂತಾನೆ ಹೇಳ್ಬಹುದು. ಅದ್ರ ಬಗ್ಗೆ ಡಬ್ಲ್ಯೂ ಅವರು ಈಗ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತಾರೆ ಅಂತ. ಅಂಡ್ ಬೆಟ್ಟಿಂಗ್ ಆಡ್ಸು ಹಾಗೆ ಅಪ್ಡೇಟು ಸಿಕ್ಕಾಪಟ್ಟೆ ತುಂಬಾನೇ ವ್ಯತ್ಯಾಸ ಇರುತ್ತೆ. ಬೆಟ್ಟಿಂಗ್ ಆಡ್ಸ್ ಏನಪ್ಪಾ ಅಂದ್ರೆ, ನಾವು ಜನಗಳು ಕೂತ್ಕೊಂಡು ಬೆಟ್ ಮಾಡೋದು ಈ ಸೂಪರ್ ಸ್ಟಾರ್ ರಾಯಲ್ ರಂಬಲ್ ನ ಗೆಲ್ತಾನೆ ಅಂತ. ಅಪ್ಡೇಟ್ ಏನಪ್ಪಾ ಅಂದ್ರೆ, ಡಬ್ಲ್ಯೂ ಅಲ್ಲಿ ವರ್ಕ್ ಮಾಡಿರ್ತಕ್ಕಂಥವ್ರು, ವರ್ಕ್ ಮಾಡ್ತಾ ಇರ್ತಕ್ಕಂಥವ್ರು ಡಬ್ಲ್ಯೂ ಬ್ಯಾಕ್ ಸ್ಟೇಜ್ ಅಲ್ಲಿ ಏನೇನು ವಿಚಾರಗಳು ಓಡಾಡ್ತಾ ಇದೆಯೋ ಅದನ್ನ ತಿಳ್ಕೊಬಂದು ಹೇಳೋದು. ಸೊ ಬೆಟ್ಟಿಂಗ್ ಓಡ್ಸು ಯಾವಾಗ್ಲೂ ಕೂಡ ಬೆಟ್ ಮಾಡ್ತಾನೆ ಇರ್ತಾರೆ. ಅದಕ್ಕೋಸ್ಕರ ರಾಕ್ ಅವರು ಫೈನಲ್ ಆಗಿರ್ತಾರೆ. ಯಾರಿಗ್ ಗೊತ್ತು, ರಾಕ್ ಅವರು ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೇನೆ ಸಿಗದೆ ಇರಬಹುದು. ಸೊ ಫೈನಲ್ ಬೆಟ್ಟಿಂಗ್ ಓಡ್ಸ್ ಪ್ರಕಾರ ನಾನು ಹೇಳೋದಾದ್ರೆ, ಫೈನಲ್ ಬೆಟ್ಟಿಂಗ್ ಓಡ್ಸು ಯಾವಾಗ ರಿಲೀಸ್ ಆಗುತ್ತೋ ಅದು 99% ಕರೆಕ್ಟ್ ಆಗಿರುತ್ತೆ ಅಕಾರ್ಡಿಂಗ್ ಟು ರಾಯಲ್ ರಂಬಲ್ ಅಷ್ಟೇ. ಸೊ ಅಪ್ಡೇಟ್ಸ್ಗಳು ಬೇರೆ, ಬೆಟ್ಟಿಂಗ್ ಓಡ್ಸು ಬೇರೆ. ಈಗ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಮೊದಲನೇದಾಗಿ ಮಂಡೇ ನೈಟ್ ರೋ ರೇಟಿಂಗ್ಸ್ ಬಗ್ಗೆ ಮಾತಾಡೋದಾದ್ರೆ, ಮಂಡೇ ನೈಟ್ ರೋ ರೇಟಿಂಗ್ಸ್ ಬಿಡುಗಡೆ ಆಗಿದೆ. ನಾವು ಕಳೆದ ವಾರದ ಮಂಡೇ ನೈಟ್ ರೋ ನೋಡೋದಾದ್ರೆ ಒಂದು ಡೀಸೆಂಟ್ ಮಂಡೇ ನೈಟ್ ರೋ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಅಂಡ್ ಆ ವಾರ 1.510 ಮಿಲಿಯನ್ ಬಂದಿತ್ತು. ಬಟ್ ಈ ವಾರದ ಮಂಡೇ ನೈಟ್ ರೋ ನೋಡೋದಾದ್ರೆ ಒಂದು ಅದ್ಭುತವಾದ ಶೋ ಅಂತಾನೆ ಹೇಳ್ಬಹುದು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಗೈಸ್. ಓಪನಿಂಗ್ ಇಂದ ಎಂಡಿಂಗ್ ವರೆಗೂ ಡಬ್ಲ್ಯೂ ಅವರು ಎಲ್ಲಾ ವಿಚಾರಗಳನ್ನು ಕೂಡ ಕಾನ್ಸಂಟ್ರೇಟ್ ಮಾಡಿ ಬುಕ್ ಮಾಡಿದ್ರು. ನನಗಂತೂ ಬೆಸ್ಟ್ ಮಂಡೇ ನೈಟ್ ರೋ ಅನ್ನಿಸ್ತು. ಅಂಡ್ ಅದಕ್ಕೋಸ್ಕರ ವಿವರ್ಶಿಪ್ ಜಾಸ್ತಿ ಆಗಿ ಈ ವಾರ ಮಂಡೇ ನೈಟ್ ರೋ ವಿವರ್ಶಿಪ್ 1.709 ಮಿಲಿಯನ್ ಬಂದಿದೆ. ನಿಜವಾಗ್ಲೂ ವಿವರ್ಶಿಪ್ ನೋಡಿನೂ ಕೂಡ ನನಗೆ ಅಷ್ಟೇ ಖುಷಿ ಆಯ್ತು. ಅಂಡ್ ಮಂಡೇ ನೈಟ್ ರೋ ನೋಡಿನೂ ಕೂಡ ಅಷ್ಟೇ ಖುಷಿ ಆಯ್ತು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಡಿಸೆಂಬರ್ 14ನೇ ತಾರೀಕು ನಮಗೆ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈಗ ಒಂದು ಒಳ್ಳೆ ವಿಚಾರ ಏನಪ್ಪಾ ಅಂದ್ರೆ, ಈ ಒಂದು ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅನ್ನೋ ಒಂದು ಲೈವ್ ಇವೆಂಟ್ ನ ಈಗ ನೀವು ಕೂಡ ಲೈವ್ ಆಗಿ ನೋಡಬಹುದು. ಲೈವ್ ಆಗಿ ನೋಡೋದಿಕ್ಕೆ ಆಗ್ಲಿಲ್ಲ ಅಂದ್ರೂ ಕೂಡ ಹೈಲೈಟ್ಸ್ ಅಂತೂ ನಿಮಗೆ 100% ಸಿಕ್ಕೇ ಸಿಗುತ್ತೆ. ಅದು ಕೂಡ ಫ್ರೀ ಆಗಿ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಯಾಕಪ್ಪ ಅಂದ್ರೆ, ಈ ಒಂದು ಸಾಟರ್ಡೆ ನೈಟ್ ಮೇನ್ ಇವೆಂಟ್ ನ UK ಯೂಟ್ಯೂಬ್ ಚಾನಲ್ಗಳಲ್ಲಿ ಫ್ರೀ ಆಗಿ ಟೆಲಿಕಾಸ್ಟ್ ಮಾಡ್ತಾ ಇದ್ದಾರೆ. ಇದನ್ನ UK ಅವರೇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಸೊ UK ಯೂಟ್ಯೂಬ್ ಚಾನಲ್ಗಳಲ್ಲಿ ಫ್ರೀ ಆಗಿ ಇದು ಟೆಲಿಕಾಸ್ಟ್ ಆಗ್ತಾ ಇದೆ. ಅಫ್ಕೋರ್ಸ್ ಇಂಡಿಯಾದಲ್ಲಿ ಇನ್ನೂ ಕೂಡ ನೋಡೋದಕ್ಕೆ ಸಿಗೋದಿಲ್ಲ. ಬಟ್ ನೀವೆಲ್ಲರೂ ಕೂಡ VPN ನ ಡೌನ್ಲೋಡ್ ಮಾಡಿ ಅದರಲ್ಲಿ UK ನೆಟ್ವರ್ಕ್ ನ ಕನೆಕ್ಟ್ ಮಾಡಿಕೊಂಡು ಯೂಟ್ಯೂಬ್ ಅಲ್ಲಿ 15ನೇ ತಾರೀಕು ಬೆಳಿಗ್ಗೆ 6:00 ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಲೈವ್ ಆಗಿ ಟೆಲಿಕಾಸ್ಟ್ ಆಗ್ತಾ ಇರುತ್ತೆ. ಅಥವಾ ನಿಮಗೆ ಅದನ್ನೇನು ಕೂಡ ಮಾಡೋದು ಬೇಡ ಅಂದ್ರೆ, ನಾನು ನೋಡಿ ಅದರ ಕೆಲವೊಂದಷ್ಟು ಸ್ಕ್ರೀನ್ ಶಾಟ್ಗಳನ್ನ ತಗೊಂಡು ಫೋಟೋಸ್ಗಳನ್ನ ಡೌನ್ಲೋಡ್ ಮಾಡಿಕೊಂಡು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಆಗ್ಲೂ ಕೂಡ ನೀವು ನನ್ನ ವಿಡಿಯೋನ ನೋಡಬಹುದು. ಅಥವಾ ಅದು ಕೂಡ ನಿಮಗೆ ಡೌಟ್ ಆಯ್ತು, ನನಗೆ ಕ್ಲಿಯರ್ ಆಗಿ ಮ್ಯಾಚ್ ನ ನೋಡಬೇಕು ಅಂದ್ರೆ, ಆ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಮುಗಿದ ಕೂಡಲೇ ಯೂಟ್ಯೂಬ್ ಚಾನಲ್ಗಳಲ್ಲಿ ಹೈಲೈಟ್ಸ್ ನ ಅಫ್ಕೋರ್ಸ್ ಅಪ್ಲೋಡ್ ಮಾಡೇ ಮಾಡ್ತಾರೆ ಎಲ್ಲರೂ ಕೂಡ. ಅಂಡ್ ಅದರಿಂದನೂ ಕೂಡ ನೀವು ಈ ಒಂದು ಲೈವ್ ಇವೆಂಟ್ ನ ಎಂಜಾಯ್ ಮಾಡಬಹುದು. ಬಟ್ ನೀವು ಲೈವ್ ಆಗೇ ನೋಡಬೇಕು ಅಂದ್ರೆ, ಡಿಸೆಂಬರ್ 15ನೇ ತಾರೀಕು ಯಾವುದಾದ್ರೂ ಒಂದು VPN ನ ಕನೆಕ್ಟ್ ಮಾಡಿಕೊಂಡು ಯೂಟ್ಯೂಬ್ಗೆ ಹೋಗಿ, UK VPN ನ ಕನೆಕ್ಟ್ ಮಾಡ್ಕೊಂಡು ಯೂಟ್ಯೂಬ್ಗೆ ಹೋಗಿ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಂತ ಹೊಡಿದ್ರೆ ಅಲ್ಲಿ ಲೈವ್ ಆಗಿ ಈ ಒಂದು ಶೋನ ನೀವು ನೋಡಬಹುದು. ಅಂಡ್ ಇಲ್ಲಿ ಡಬ್ಲ್ಯೂ ಅವರು ಲೆಜೆಂಡ್ಸ್ಗಳನ್ನು ಕೂಡ ಕರೆಸ್ತಾ ಇದ್ದಾರೆ. ವೆಂಡಿ ರಿಚರ್ಡ್ ಅವರು ಕೂಡ ಬರ್ತಾ ಇದ್ದಾರೆ. ಅದಾದ್ಮೇಲೆ ಬಾಬ್ ಆರ್ಟನ್ ಅವರು ಕೂಡ ಬರ್ತಾ ಇದ್ದಾರೆ. ಅಂಡ್ ಹಲ್ಕ್ ಹೋಗನ್ ಅವರು ಕೂಡ ನಮಗೆ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಸೊ ಏನೋ ಒಂದನ್ನ ಇಂಟ್ರೆಸ್ಟಿಂಗ್ ಆಗಿ ಡಬ್ಲ್ಯೂ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ. ನೋಡೋಣ ಈ ಒಂದು ಲೈವ್ ಇವೆಂಟ್ ಯಾವ ರೀತಿ ಇರುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಅಪೋಲೋ ಕ್ರೂಸ್ ಹಾಗೆ ಶಿನ್ಸ್ಗೆ ನಾಕಮುರಾ ಅವರ ಬಗ್ಗೆ. ಇವರಿಬ್ಬರ ನೇಮ್ ಅಲ್ಲಿ ಡಬ್ಲ್ಯೂ ಹತ್ರ ಒಂದು ಇಂಟ್ರೆಸ್ಟಿಂಗ್ ರೆಕಾರ್ಡ್ ಇದೆ. ಅದೇನಪ್ಪಾ ಅಂದ್ರೆ, ಡಬ್ಲ್ಯೂ ಅಲ್ಲಿ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಹಾಗೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನ ಗೆದ್ದಿರೋರು ಇವರಿಬ್ರೆ. ಯಾರು ಕೂಡ ಶಾಕ್ ಆಗಬೇಡಿ, ನಾನು ಹೊಸ ಡಿಸೈನ್ ಬಂದಾದ್ಮೇಲೆ ಇಂದ ಹೇಳ್ತಾ ಇದ್ದೀನಿ. ಸೊ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಹೊಸ ಡಿಸೈನ್ ಬಂತಲ್ಲ, ಹಾಗೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನ ಹೊಸ ಡಿಸೈನ್ ಬಂತಲ್ಲ, ಆ ಎರಡು ಹೊಸ ಚಾಂಪಿಯನ್ಶಿಪ್ ಗಳು ಬಂದಾದ್ಮೇಲೆ ಡಬ್ಲ್ಯೂ ಅಲ್ಲಿ ಇವರಿಬ್ರೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್
ಚಾಂಪಿಯನ್ಶಿಪ್ ಹಾಗೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನ ಗೆದ್ದಿರೋದು. ಸೊ ಅಪೋಲೋ ಕ್ರೂಸ್ ಹಾಗೆ ಶಿನ್ಸ್ಗೆ ನಾಕಮೂರ ಒಂದು ಡಿಫರೆಂಟ್ ರೆಕಾರ್ಡ್ ನೇ ಡಬ್ಲ್ಯೂ ಅಲ್ಲಿ ಹೊಂದಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಫಿನ್ ಬ್ಯಾಲರ್ ಅವರ ಬಗ್ಗೆ. ನಮ್ಮ ಫಿನ್ ಬ್ಯಾಲರ್ ಅವರಿಗೆ ಡಬ್ಲ್ಯೂ ಅವರು ಒಂದು ದೊಡ್ಡ ಪುಷ್ ನ ಕೊಡುತ್ತೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಅಂಡ್ ಆ ಪುಷ್ ನ ಪ್ರಾರಂಭ ಈಗಾಗಲೇ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ನಮ್ಮ ಫಿನ್ ಬ್ಯಾಲರ್ ಅವರು ಗಂತರ್ ಅವ್ರನ್ನ ಫೇಸ್ ಮಾಡ್ತಾ ಇದ್ದಾರೆ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ಗೆ. ಅಷ್ಟೇ ಅಲ್ಲ ಗಾಯ್ಸ್, 2025ರಲ್ಲಿ ಡಬ್ಲ್ಯೂ ಅವರು ನಮ್ಮ ಫಿನ್ ಬ್ಯಾಲರ್ ಅವ್ರನ್ನ ಸಿಂಗಲ್ ಸೂಪರ್ ಸ್ಟಾರ್ ಆಗಿ ಸಿಕ್ಕಾಪಟ್ಟೆ ದೊಡ್ಡದಾಗಿ ಬುಕ್ ಮಾಡ್ತಾರಂತೆ. ಸೊ ಇದರಿಂದ ಕ್ಲಿಯರ್ ಆಗಿರೋದೇನಪ್ಪಾ ಅಂದ್ರೆ 2025ರಲ್ಲಿ ಪ್ರಾಬಬ್ಲಿ ಜಡ್ಜ್ಮೆಂಟ್ ಡೇ ಇಂದ ನಮ್ಮ ಫಿನ್ ಬ್ಯಾಲರ್ ಅವರು ಹೊರಗಡೆ ಬರ್ತಾರೆ ಅಂತ. ಅಂಡ್ 2025ಕ್ಕೆ ನಮ್ಮ ಫಿನ್ ಬ್ಯಾಲರ್ ಅವರು ಡಬ್ಲ್ಯೂ ಗೆ ಬಂದು 10 ವರ್ಷ ಕೂಡ ಕಂಪ್ಲೀಟ್ ಆಗಿರೋದ್ರಿಂದ ಪ್ರಾಬಬ್ಲಿ ನಮಗೆ 10 ವರ್ಷದ ಸೆಲೆಬ್ರೇಷನ್ ಕೂಡ ನೋಡೋದಕ್ಕೆ ಸಿಗ್ಬೋದಂತೆ. ಯಾವ ರೀತಿ ನ್ಯೂ ಡೇಯ 10 ಇಯರ್ ಆನಿವರ್ಸರಿ ನಮಗೆ ನೋಡೋದಕ್ಕೆ ಸಿಕ್ತೋ ಅದೇ ರೀತಿ ಫಿನ್ ಬ್ಯಾಲರ್ ಅವರ 10 ಇಯರ್ ಆನಿವರ್ಸರಿ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತಂತೆ. ಅಂಡ್ ನಮ್ಮ ಫಿನ್ ಬ್ಯಾಲರ್ ಅವರು ಲಾಕರ್ ರೂಮ್ ಲೀಡರ್ ಆಗಿ ತುಂಬಾ ವರ್ಷಗಳಿಂದ ಒಳ್ಳೆಯ ಕೆಲಸನ ಮಾಡ್ತಾ ಇದಾರಂತೆ. ಸೊ ಇದರಿಂದ ಡಬ್ಲ್ಯೂ ಅವರು ನಮ್ಮ ಫಿನ್ ಬ್ಯಾಲರ್ ಅವರಿಗೆ ಪುಷ್ ನ ಕೊಡಬೇಕು ಅನ್ಕೊಂಡಿದ್ದಾರಂತೆ. ಸೊ 2025ಕ್ಕೆ ನಮಗೆ ಫಿನ್ ಬ್ಯಾಲರ್ ಅವರ ಒಂದು ಅದ್ಭುತವಾದ ಪುಷ್ ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ ನಾನು ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಯಾಕಂದ್ರೆ ಅವರು ಮಂಡೇ ನೈಟ್ ರಾಗೆ ಡೆಬ್ಯೂನ ಆದಾಗ ಅವರಿಗೆ ಸಿಕ್ಕಾಪಟ್ಟೆ ದೊಡ್ಡದಾಗಿ ಡಬ್ಲ್ಯೂ ಅವರು ಪುಷ್ ನ ಕೊಟ್ಟರು, ಚಾಂಪಿಯನ್ ಕೂಡ ಆದ್ರು. ಬಟ್ ಅವರಿಗೆ ಆದ ಒಂದೇ ಒಂದು ಇಂಜುರಿಯಿಂದ ನಮ್ಮ ಫಿನ್ ಬ್ಯಾಲರ್ ಅವರ ಕರಿಯರ್ ಡೌನ್ ಫಾಲ್ ಆಗೋಯ್ತು ಅಂತಾನೆ ಹೇಳ್ಬಹುದು. ಬಟ್ ಈಗ ಡಬ್ಲ್ಯೂ ಅವರು ಮತ್ತೊಮ್ಮೆ ನಮ್ಮ ಫಿನ್ ಬ್ಯಾಲರ್ ಅವರಿಗೆ ಅದ್ಭುತವಾದ ಪುಷ್ ನ ಕೊಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಫೈನಲ್ ಬಾಸ್ ಡಬ್ಲ್ಯೂ's ಬಾಸ್ ರಾಕ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ನಮ್ಮ ರಾಕ್ ಅವರು ಈಗ ಬೋರ್ಡ್ ಆಫ್ ಡೈರೆಕ್ಟರ್ ನ ಭಾಗ ಆಗಿದ್ದಾರೆ ಡಬ್ಲ್ಯೂ ಕಂಪನಿಯಲ್ಲಿ. ಅಂಡ್ ನಮ್ಮ ರಾಕ್ ಅವರು ಕೂಡ ತನ್ನದೇ ಆದ ಪಾತ್ರನ ಡಬ್ಲ್ಯೂ ಅಲ್ಲಿ ನಿಭಾಯಿಸ್ತಾ ಇದ್ದಾರೆ. ಅಂಡ್ ಈಗ ಗಾಯ್ಸ್ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ನಮ್ಮ ಡಬ್ಲ್ಯೂ ಅವರು ಏನು ಕ್ರಿಯೇಟಿವ್ ಪ್ಲಾನ್ಸ್ ಗಳನ್ನ ಮಾಡ್ತಾರೆ ಡಬ್ಲ್ಯೂ ಅಲ್ಲಿ, ಅದಕ್ಕೆ ನಮ್ಮ ರಾಕ್ ಅವ್ರು ಏನಾದ್ರೂ ಒಪ್ಕೊಂಡ್ರೆ ಮಾತ್ರ ಆ ಒಂದು ಕ್ರಿಯೇಟಿವ್ ಪ್ಲಾನ್ಸ್ ಗಳು ಡಬ್ಲ್ಯೂ ಅಲ್ಲಿ ಎಕ್ಸಿಕ್ಯೂಟ್ ಆಗೋದು ನೋಡೋದಕ್ಕೆ ಸಿಗುತ್ತೆ. ಅಕಸ್ಮಾತ್ ನಮ್ಮ ರಾಕ್ ಅವ್ರು ಏನಾದ್ರೂ ಇಲ್ಲ ಈ ಒಂದು ಪ್ಲಾನ್ಸ್ ಗಳು ಚೆನ್ನಾಗಿಲ್ಲ, ಇದನ್ನ ಸ್ವಲ್ಪ ಚೇಂಜ್ ಮಾಡಿ ಅಂದ್ರೆ ಕ್ರಿಯೇಟಿವ್ ಪ್ಲಾನ್ಸ್ ಗಳಲ್ಲಿ ಬದಲಾವಣೆಗಳನ್ನ ಡಬ್ಲ್ಯೂ ಅವರು ಮಾಡಲೇಬೇಕು. ಯಾಕಂದ್ರೆ ಈಗ ರಾಕ್ ಅವರು ಟ್ರಿಪಲ್ ಎಚ್ ಅವರಿಗಿಂತ ಜಾಸ್ತಿ ಪವರ್ ನ ಹೊಂದಿದ್ದಾರೆ ಡಬ್ಲ್ಯೂ ಕಂಪನಿಯಲ್ಲಿ. ಯಾಕಂದ್ರೆ ಡಬ್ಲ್ಯೂ ಕಂಪನಿಯ ಶೇರ್ಸ್ ನು ಕೂಡ ನಮ್ಮ ರಾಕ್ ಅವರು ಪರ್ಚೇಸ್ ಮಾಡಿದ್ದಾರೆ. ಅಂಡ್ ಅಷ್ಟೇ ಅಲ್ಲ, ಬೋರ್ಡ್ ಆಫ್ ಡೈರೆಕ್ಟರ್ ನ ಭಾಗ ಕೂಡ ನಮ್ಮ ರಾಕ್ ಅವರು ಆಗಿದ್ದಾರೆ. ಅಂಡ್ ಡಬ್ಲ್ಯೂ ಕಂಪನಿಯವರು ಕ್ರಿಯೇಟಿವ್ ಆಗಿ ಯಾವ್ದಾದ್ರು ಒಂದು ವಿಚಾರನ ಮಾಡಿದಾಗ ಆ ಒಂದು ವಿಚಾರ ನಮ್ಮ ರಾಕ್ ಅವರಿಗೆ ಇಷ್ಟ ಆದಾಗ ಅವರು ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಡ್ತಾರೆ. ಸೊ ಡಬ್ಲ್ಯೂ ಕಂಪನಿಯವರು ತನ್ನ ಓನ್ ಪ್ಲಾನ್ಸ್ ನ ಡಬ್ಲ್ಯೂ ಅಲ್ಲಿ ಆನ್ ದ ಲೈನ್ ತರಬೇಕು ಅಂದ್ರೆ ಒಂದು ನಮ್ಮ ರಾಕ್ ಅವರು ಬೋರ್ಡ್ ಆಫ್ ಡೈರೆಕ್ಟರ್ ಇಂದ ಕೆಳಗಡೆ ಇಳಿಬೇಕು ಅಥವಾ ಕಂಪ್ಲೀಟ್ ಆಗಿ ಹಾಲಿವುಡ್ ಗೆ ಮೂವ್ ಆನ್ ಆಗಬೇಕು, ಆಗ ಮಾತ್ರ ಸಾಧ್ಯ. ಸದ್ಯಕ್ಕೆ ನಮ್ಮ ರಾಕ್ ಅವರು ಡಬ್ಲ್ಯೂ ಎಲ್ಲಾ ಕ್ರಿಯೇಟಿವ್ ಪ್ಲಾನ್ಸ್ ಗಳಲ್ಲೂ ಕೂಡ ಇನ್ವಾಲ್ವ್ ಆಗಿದ್ದಾರೆ. ಅಂಡ್ ಕ್ರಿಯೇಟಿವ್ ನ ನಮ್ಮ ರಾಕ್ ಅವರು ಒಪ್ಕೊಂಡ್ರೆ ಮಾತ್ರ ಡಬ್ಲ್ಯೂ ಅವರು ಟೆಲಿವಿಷನ್ ಅಲ್ಲಿ ತೋರಿಸ್ತಾರೆ. ಸೊ ರಾಕ್ ಅವ್ರು ಏನಾದ್ರು ಇಲ್ಲ ಇದರಲ್ಲಿ ಬದಲಾವಣೆಗಳಾಗಬೇಕು ಅಂದ್ರೆ ನಮಗೆ ಬದಲಾವಣೆಗಳು ನೋಡೋದಕ್ಕೆ ಸಿಗುತ್ತೆ. ಸೊ ರಾಕ್ ಅವರು ರಿಟರ್ನ್ ಆಗಿ ರೋಮನ್ ರೈನ್ಸ್ ಅವರ ಜೊತೆ ಅಲೈನ್ ಆದಾಗ ನಮ್ಮ ರಾಕ್ ಅವರು ಟ್ರಿಪಲ್ ಎಚ್ ಅವರಿಗೆ ವಾರ್ನಿಂಗ್ ನ ಕೂಡ ಕೊಟ್ಟಿದ್ರು, ಆ ಕೋಡಿ ರೋಡ್ಸ್ ನ ನೋಡ್ಕೋ, ಯಾಕಂದ್ರೆ ನಾನು ನಿನ್ನ ಬಾಸು, ಸೊ ಅವನಿಗೆ ಅಧಿಕಾರ ಇಲ್ಲ ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡೋದಕ್ಕೆ ಅಂತ ನಮ್ಮ ರಾಕ್ ಅವರು ತಿಳಿಸಿದ್ರು. ಈ ಒಂದು ವಿಚಾರ ಹೊರಗಡೆ ಬಂದಾದ್ಮೇಲೆ ಗಾಯ್ಸ್ ನಮಗೆ ಪ್ರಾಬಬ್ಲಿ ರಾಕ್ ಅವರ ಹಟ್ಟಹಾಸ ಡಬ್ಲ್ಯೂ ಗೆ ರಿಟರ್ನ್ ಆದಾಗ ಇನ್ನೂ ಕೂಡ ನೋಡೋದಕ್ಕೆ ಸಿಗಬಹುದು. ಯಾರಿಗ್ ಗೊತ್ತು, ಅವರು ಅವ್ರದೇ ಆದ ರೂಲ್ಸ್ ಗಳನ್ನ ಮಾಡಬಹುದು ಬ್ಲಡ್ ಲೈನ್ ಜೊತೆ ಸೇರಿಕೊಂಡು, ಅಥವಾ ಬ್ಲಡ್ ಲೈನ್ ನ ಲೀಡರ್ ಆಗಿ ಬ್ಲಡ್ ಲೈನ್ ಗೆ ಎಲ್ಲಾ ಅಧಿಕಾರನು ಕೂಡ ಕೊಡಬಹುದು. ಅಂಡ್ ರಾಯಲ್ ರಂಬಲ್ ನ ಒಂದು ಸ್ಟೋರಿ ಕೂಡ ಹೊರಗಡೆ ಬರ್ತಾ ಇದೆ. ಸೊ 30 ಮ್ಯಾನ್ ರಾಯಲ್ ರಂಬಲ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಅಲ್ವಾ. 30 ಮ್ಯಾನ್ ರಾಯಲ್ ರಂಬಲ್ ಅಲ್ಲಿ 30 ಜನರು ಕೂಡ ಬಂದಾದ್ಮೇಲೆ 31ನೇ ಎಂಟ್ರಿಯಾಗಿ ನಮ್ಮ ರಾಕ್ ಅವರು ಬಂದು ನಾನು ಬಾಸು, ಸೊ ನಾನು 31ನೇ ಎಂಟ್ರಿಯಾಗಿ ಬರ್ತಾ ಇದ್ದೀನಿ, ಯಾಕಂದ್ರೆ ನಾನೇ ಇಲ್ಲಿನ ಓನರು, ನಾನು ಹೇಳಿದ್ದೆ ರೂಲ್ಸ್ ಅಂತ 31ನೇ ಎಂಟ್ರಿಯಾಗಿ ನಮ್ಮ ರಾಕ್ ಅವರು ಬಂದು ರಾಯಲ್ ರಂಬಲ್ ಕೂಡ ಗೆಲ್ಬಹುದು. ಈ ರೀತಿನೂ ಕೂಡ ಡಬ್ಲ್ಯೂ ಅವರು ಬುಕ್ ಮಾಡಬಹುದು. ನಮ್ಮ ರಾಕ್ ಅವರು ಈ ರೀತಿನೂ ಕೂಡ ಡಬ್ಲ್ಯೂ ಅಲ್ಲಿ ತನ್ನ ಪವರ್ ನ ಯೂಸ್ ಮಾಡಿಕೊಂಡು ಸ್ಟೋರಿ ಲೈನ್ ನಲ್ಲಿ ಇಂಪ್ಲಾಂಟ್ ಮಾಡಬಹುದು ಅಂತ ರೂಮರ್ಸ್ ಗಳು ಬರ್ತಾ ಇದೆ. ಇದು ಯಾವುದೇ ರೀತಿಯ ಅಪ್ಡೇಟ್ ಇಲ್ಲ. ಸೊ ಈ ರೀತಿ ಆದ್ರೆ ಹೇಗಿರುತ್ತೆ ಅಂತ ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ನಮ್ಮ ರಾಕ್ ಅವರಂತೂ ಒಂದ್ ರೀತಿ ಅಥಾರಿಟಿ ಫಿಗರ್ ನ ಹೀಲ್ ಆಗ್ಬಿಡ್ತಾರೆ ಅಂತಾನೆ ಹೇಳ್ಬಹುದು. ನಿಜವಾಗ್ಲೂ ಚೆನ್ನಾಗಿರುತ್ತೆ. ಡಬ್ಲ್ಯೂ ಅವರು ನಮ್ಮ ರಾಕ್ ಅವರ ಅಥಾರಿಟಿ ಹಾಗೆ ಟ್ರಿಪಲ್ ಎಚ್ ಅವರ ಅಥಾರಿಟಿ ಜೊತೆ ಒಂದು ಫ್ಯೂಡ್ ನ ಪ್ಲಾನ್ ಮಾಡಬಹುದು ಫ್ಯೂಚರ್ ಅಲ್ಲಿ ಪ್ರಾಬಬ್ಲಿ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ. ಸಿಗ್ತೀನಿ ಸಂಜೆ ವಿಡಿಯೋದಲ್ಲಿ. ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ಏನೇನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.